ಮೈ ಡಿಯರ್ DCT ಆಸ್ಪಿರೆಂಟ್ಸ್, ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮಗೆ 4 ಮಾರ್ಕ್ಸ್ ಪಕ್ಕ ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಿಮ್ಮ ಡಿಪ್ಲೊಮಾ CET ಸಿಲೆಬಸ್ ಪ್ರಕಾರವಾಗಿ. ಸರ್, ಹಾಗಾದ್ರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ನಿಮಗೆ 4 ಮಾರ್ಕ್ಸ್ ಹೇಗೆ ಈಸಿಯಾಗಿ ತಗೊಳ್ಳೋದು ಅಂಡ್ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಎಸ್ಪೆಷಲಿ ಇನ್ ದಿಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಸ್ಟ್ರೈಟ್ ಲೈನ್ ಚಾಪ್ಟರ್ ನೀವು ಫೋಕಸ್ ಮಾಡ್ಬೇಕನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ಲಿ ಮೈ ಡಿಯರ್ ಆಸ್ಪಿರೆಂಟ್ಸ್, 4 ಮಾರ್ಕ್ಸ್ ತುಂಬಾನೇ ವ್ಯಾಲಿಡ್ ಆಗುತ್ತೆ. ಅಂಡ್ ಆಲ್ಸೋ 20ಗೆ 4 ಮಾರ್ಕ್ಸ್ ತಗೊಳ್ಬೇಕಾದ್ರೆ ಅದು ಸ್ಟ್ರೈಟ್ ಲೈನ್ ಚಾಪ್ಟರ್ಸ್ ಅಲ್ಲಿ ಸಿಲ್ಲಿಯಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಜಸ್ಟ್ 1 by 1 ಫಾಲೋ ಮಾಡ್ತಾ ಬನ್ನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ನಾನು ಹೇಳೋ ಸ್ಟೆಪ್ಸ್ ನ ಫಾಲೋ ಮಾಡೋದ್ರಿಂದ ಐ ಆಮ್ ಶ್ಯೂರ್ ನೀವು 4 ಔಟ್ ಆಫ್ 4 ಮಾರ್ಕ್ಸ್ ತಗೊಳ್ತೀರಾ. ಸೊ ಇನ್ ದಿಸ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ 2 ಮತ್ತೆ 3ನೇ ಟಾಪಿಕ್ಸ್ ಒಂದು ಸ್ಮಾಲ್ ಟಾಪಿಕ್ ಇದೆ. ಅಂದ್ರೆ ಮೇಜರ್ ಆಗಿರೋದೇ 2 ಟಾಪಿಕ್ ಇನ್ ದಿಸ್ ಸ್ಟ್ರೈಟ್ ಲೈನ್ ಚಾಪ್ಟರ್. Sir, what do you mean by straight line? We know that the locus of a point which moves without changing its direction, that is called a straight line. Definitions ಕೇಳಲ್ಲ. ಬಟ್ ಈ ಚಾಪ್ಟರ್ ಅಲ್ಲಿ ಏನ್ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಡಿಯರ್ ಸ್ಟೂಡೆಂಟ್ಸ್, ಒಂದು ಲೈನ್ ಅಂತ ಕನ್ಸಿಡರೇಷನ್ ಮಾಡಿದಾಗ ದ ಟು ಇನ್ ದಿಸ್ ಚಾಪ್ಟರ್ ಸ್ಲೋಪ್ ಆಫ್ ಎ ಲೈನ್, equation of a line, how to express in a mathematical equation, that's very important. Also angle between the lines. If you are going to consider any 2 lines, ಅವೆರಡು ಬಿಟ್ವೀನ್ ಅಲ್ಲಿ ಏನ್ ಆಂಗಲ್ಸ್ ಇರುತ್ತೆ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ದಟ್ ಟು ಲಾಸ್ಟ್ 2023, 2024, 2025 ಕ್ವಶನ್ ಪೇಪರ್ ನ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ ಮೇಜರ್ ಆಗಿ ಕ್ವಶನ್ ಬಂದಿರೋದು ಸ್ಲೋಪ್ ಆಸ್ ವೆಲ್ ಆಸ್ ಈಕ್ವೇಶನ್ ಆಫ್ ಎ ಲೈನ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಲೆಟ್ ಮಿ ಕನ್ಸಿಡರ್ ದ ಸ್ಲೋಪ್ ಕಾನ್ಸೆಪ್ಟ್. ಸ್ಲೋಪ್ m ಅಂತ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ಅ ಸಿಂಪಲ್ ಫಾರ್ಮುಲಾ, ಸಿಂಪಲ್ ಕಾನ್ಸೆಪ್ಟ್, ದಟ್ ಇಸ್ ಸ್ಲೋಪ್ ಇಸ್ ಈಕ್ವಲ್ ಟು tan theta ಅಂತ, ವೇರ್ theta is a inclination of a line with x-axis, then tangent of inclination is going to called as slope of a line ಅಂತ ಕರೀತೀವಿ. ಇದು one of the very important formula. With that, suppose if there is a 2 points, here is a point and here is a point, ಇವೆರಡು ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ, if point means x1 y1 and another point which coordinates are x2 y2, considering this, that is, even though we can find a slope, the slope formula will be y2 minus y1 whole divided by x2 minus x1. This is another formula to find slope of a line. ಎರಡು ಫಾರ್ಮುಲಾ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ರಜಾ, ದಟ್ ಈಸ್ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ as well as slope of perpendicular lines. What is parallel lines? If 2 lines are parallelly moving, ಒಂದಕ್ಕೆ ಮತ್ತೊಂದು ಲೈನ್ ಬಿಟ್ವೀನ್ ಅಲ್ಲಿ ಪ್ಯಾರಲ್ ಆಗಿ ಹೋಗ್ತಿರುತ್ತೆ, ದೇರ್ ಇಸ್ ನೋ ಇಂಟರ್ಸೆಕ್ಟ್, ಎರಡು ಕೂಡ ಇಂಟರ್ಸೆಕ್ಟ್ ಎಲ್ಲೂ ಆಗದೇ ಇಲ್ಲ, ಅಂತ ಲೈನ್ಸ್ಗೆ ಪ್ಯಾರಲ್ ಅಂತ ಕರಿತೀವಿ. ಅಂಡ್ ಇನ್ ದಟ್ ಕೇಸ್ ದ ಸ್ಲೋಪ್ ಆಫ್ ಫಸ್ಟ್ ಲೈನ್ ಇಸ್ m1, ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಇಸ್ m2. ಅವೆರಡರದ್ದು ಸ್ಲೋಪ್ ಏನಾಗಿರುತ್ತೆ ಸರ್? ದಟ್ ಈಸ್ m1 equal to m2. ಇಟ್ ಮೀನ್ಸ್ ಸ್ಲೋಪ್ ಆಫ್ 2 ಪ್ಯಾರಲ್ ಲೈನ್ಸ್ ಆರ್ ಸೇಮ್, ಸ್ಲೋಪ್ ವಿಲ್ ಬಿ ಸೇಮ್. ಇದು ಸ್ಲೋಪ್ ಆಫ್ ಪ್ಯಾರಲ್ ಲೈನ್, ಈ ಕಂಡೀಷನ್ ಗೊತ್ತಿರಬೇಕು. ಅಡಿಷನ್ ಟು ದಟ್ ಒನ್ ಮೋರ್ ಟಾಪಿಕ್ ಇನ್ ದಿಸ್, ದಟ್ ಈಸ್ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಇನ್ ಬಿಟ್ವೀನ್. ಒಂದ್ ವೇಳೆ ಅದು 90 ಡಿಗ್ರಿ ಆಗಿದ್ದು ಇಂಟರ್ಸೆಕ್ಟ್ ಆಗಿರುತ್ತೆ, 90 ಡಿಗ್ರಿ ಇರುತ್ತೆ ಇನ್ ಬಿಟ್ವೀನ್ ದ ಆಂಗಲ್. ಸೊ ದಟ್ ಈಸ್ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್. There is a condition, that is slope of first line into slope of second line, which equal to -1. That means the product of their slopes will be equal to -1. ಇವೆರಡು ಕಂಡೀಷನ್ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಇವೆರಡು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸ್ಲೋಪ್. ಅದ್ರ ಜೊತೆಗೆ ಇನ್ನ ಒಂದು ವಿಚಾರನ ತಿಳ್ಕೊಳ್ಳೇಬೇಕಾಗಿರೋದು, ದಟ್ ಈಸ್ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ಈಕ್ವೇಶನ್? ಸೊ ಈಕ್ವೇಶನ್ ಆಫ್ ಎ ಲೈನ್ ಅಂತ ನೀವೇನಾದ್ರು ಕನ್ಸಿಡರೇಷನ್ ಮಾಡಿದ್ರೆ, ದಟ್ ಈಸ್ ಇನ್ 10th ಸ್ಟ್ಯಾಂಡರ್ಡ್ ಯು ಸ್ಟಡಿಡ್ ಲೀನಿಯರ್ ಈಕ್ವೇಶನ್ಸ್ ವಿತ್ 2 ವೇರಿಯೇಬಲ್ಸ್. 2 ವೇರಿಯೇಬಲ್ಸ್ ಇರೋ ಲೀನಿಯರ್ ಈಕ್ವೇಶನ್ ಆಕ್ಚುಲಿ ವಿಚ್ ರೆಪ್ರೆಸೆಂಟಿಂಗ್ ಎ ಸ್ಟ್ರೈಟ್ ಲೈನ್. ಸಿಂಪಲ್ ರಜಾ, ಇನ್ ದ ಫಾರ್ಮ್ ಆಫ್ ಲೈಕ್ ax plus by plus c equal to 0. c equal to 0. So in this, a, b, c are going to called as constants, x and y are the variables ಅಂತ ತಗೊಳ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಎ ಇರ್ಬೋದು, ಬಿ ಇರ್ಬೋದು ಅಲ್ವಾ, ಅಂಡ್ ಸಿ, ಎ ಬಿ ಸಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕಾನ್ಸ್ಟೆಂಟ್ಸ್ ಅಂತ ತಗೋತೀವಿ. ಈ ಕಾನ್ಸ್ಟೆಂಟ್ಸ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಎಸ್ ಅಗೇನ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಸ್ಲೋಪ್, ಎಕ್ಸ್ ಇಂಟರ್ಸೆಕ್ಟ್, ವೈ ಇಂಟರ್ಸೆಕ್ಟ್, ಮೇನ್ ಥಿಯರಿ ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಎಲ್ಲಿಂದ ನಿಮ್ಗೆ ಸಿಗುತ್ತೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಅಂಡ್ ಆಲ್ಸೋ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಈ ಟಾಪಿಕ್ ಅಲ್ಲಿ ಬಂದ್ಬಿಟ್ಟು ದಟ್ ಈಸ್ angle between the lines. Suppose here there is a line, let me take, and one more line is somewhere here. In between there is an angle, that angle I am going to consider as theta. ಇದಕ್ಕೊಂದು ಇಲ್ಲೇನೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ, ಕೇಳಿದ್ರೆ ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸಿಂಪಲ್, ಅವನೇ 2 ಲೈನ್ ಆಂಗಲ್ ಕೊಟ್ಟಿರ್ತಾನೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಕ್ಸಿಸ್. ಅದನ್ನ ನೀವು ಜಸ್ಟ್ ಆ ಕೊಟ್ಟಿರೋ ಆಂಗಲ್ ನ ಡಿಫರೆನ್ಸ್ ಮಾಡಿದ್ರೆ ಸಾಕು. θ1 ಮೈನಸ್ θ2 ತಗೊಂಡ್ರೆ ಸಿಂಪಲ್ ಆಗಿ ಒಂದೇ ವರ್ಡ್ ಡಿಫರೆನ್ಸ್ ಮಾಡಿದ್ರೆ ಸಾಕು, ನಿಮ್ಗೆ ಆನ್ಸರ್ ಸಿಗುತ್ತೆ. ಆಲ್ಸೋ ಈ ಚಾಪ್ಟರ್ ಅಲ್ಲಿ ಮೆನಿ ಶಾರ್ಟ್ ಕಟ್ಸ್ ಗಳಿದಾವೆ.
ಜಸ್ಟ್ ಬೈ ಅಬ್ಸರ್ವಿಂಗ್ ದ ಕ್ವಶನ್ ಯು ಕ್ಯಾನ್ ಆನ್ಸರ್ ಇಟ್. ದ ಶಾರ್ಟ್ಸ್ ಕಟ್ಟೆ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದಿಷ್ಟು ನಿಮ್ಮ ಇಕ್ವೇಶನ್ಸ್ ಮೂರೇ ಟಾಪಿಕ್ ಇರುವುದು. ಬಟ್ ಈ 3 ಟಾಪಿಕ್ನ ಯಾವ ಏನಲ್ಲಿ ಅರ್ಥ ಮಾಡ್ಕೊಳ್ತೀರಾ ತಗೊಂಡು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ ಇನ್ ಎ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲೈನ್ ಅಂತ ಬರುತ್ತೆ. ಅದರಲ್ಲಿ 4 ಫಾರ್ಮ್ಸ್ಗಳು, ದಟ್ ಈಸ್ ಇಕ್ವೇಶನ್ ಆಫ್ ಎ ಲೈನ್ ax plus by plus c equal to 0. So with this one more, that is equation of a line. Already ಹೇಳಿದೀನಿ, this is a standard form of equation of a line. A, B, C are the constant. My dear students, let me take, there is a line. Raza, ನೋಡು simple. What is slope ಅನ್ನೋದು ಅರ್ಥ ಆಗಿರಲ್ಲ ಕೆಲವೊಂದು ಅಲ್ವಾ? ನೋಡು Raza, here there is a line. If I am going to consider in a horizontal, you can observe here angle is 0 degree. It means the slope is horizontal. If line is horizontal, if line is horizontal, then there is no slope. ಸ್ಲೋಪ್ ಇರಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇವಾಗ ಸ್ಲೋಪ್ ಏನಾಗಿರುತ್ತೆ ಸರ್? 0 ಆಗಿರುತ್ತೆ. ಸಪೋಸ್ ಇದೇ ಲೈನ್ ನಾನು ಹೀಗಿಟ್ರೆ ನೋಡ್ರ ಇಲ್ಲಿ ಹತ್ಕೊಂಡು ಹೋಗೋ ಅಂದ್ರೆ ತುಂಬಾ ಕಷ್ಟ. ಸ್ಲೋಪ್ ಇದೆ ಸರ್, ಇದು ಸ್ಲೋಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮೇ ಬಿ ದಿಸ್ ಲೈನ್ ವಿಚ್ ಕಟ್ಸ್ ಎಕ್ಸ್ ಆಕ್ಸಿಸ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್, ದಿಸ್ ಇನ್ಕ್ಲಿನೇಷನ್ ಥೀಟಾ, ರೈಟ್? ಸೊ ಇಫ್ ದಿಸ್ inclined at an angle theta with respect to x axis, that is theta is a inclination ಅಂತ ಕರಿತೀವಿ. ಅಂಡ್ ಆಲ್ಸೋ m equal to tan theta ಅಂತ ನಾನು ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಹೇಳ್ಕೊಟ್ಟೆ. ದಟ್ ಈಸ್ m equal to tan theta. m ಇದಕ್ಕೆ tan theta ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇದು 1 ಪಾಯಿಂಟ್. ಆಲ್ಸೋ ಸರ್ ಇಲ್ಲಿ ಇನ್ ದಿಸ್ ಕಂಡೀಷನ್ಸ್ ಅಲ್ಲಿ ಸಪೋಸ್ ನಾನು ಒಂದ್ ವೇಳೆ ನಿಮ್ಗೆ ಈಕ್ವೇಶನ್ ಕೊಟ್ಟಿದ್ರೆ, ಜಸ್ಟ್ ಅಬ್ಸರ್ವ್ ಕೇರ್ಫುಲಿ. ಇಫ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಈಕ್ವೇಶನ್, ಕ್ವಶನ್ ಪೇಪರ್ ನಿಮ್ಗೆ ಈಕ್ವೇಶನ್ ಕೊಟ್ಟಿರ್ತಾನೆ ax plus by plus c equal to 0. This is a standard form of equation of a line. If equation is given, in that condition also we can find a slope. ಸ್ಲೋಪ್ ನ ಬರೀಬಹುದು. ಅದಕ್ಕೆ ಬೇರೆ ಮೆಥಡ್ ಎಲ್ಲ ಇದಾವೆ, ತುಂಬಾನೇ ಫಾರ್ಮುಲಾ ಅಪ್ಲೈ ಮಾಡಿ ಫೈಂಡ್ ಮಾಡಬೇಕು. ಬೇಡ ರಜ, ಸಿಂಪಲ್ ಆಗಿ ಹೇಳ್ಕೊಳ್ಳೋಣ. ಯಾವಾಗ ನಿಂಗೆ ಇಕ್ವೇಶನ್ ಕೊಟ್ಟಾಗ, ಇಟ್ ಮೀನ್ಸ್ ಇಫ್ ಯು ಹ್ಯಾವ್ ಎ ಕಾನ್ಸ್ಟೆಂಟ್ಸ್ a, b and c ಕಾನ್ಸ್ಟೆಂಟ್ಸ್ ಗೊತ್ತಿದ್ದಾಗ ಸ್ಲೋಪ್ ನ ಬರೀಬಹುದು. ದಟ್ ಇಸ್ ಸ್ಲೋಪ್ m is equal to minus a by b ಅಂತ. a ಅನ್ನೋದು ಕೂಡ ಕಾನ್ಸ್ಟೆಂಟ್, b ಆಲ್ಸೋ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಕೊಟ್ಟಿರೋ ಈಕ್ವೇಶನ್ಸ್ ಅಲ್ಲಿ ಇರುತ್ತೆ, ಅದನ್ನ ಡೈರೆಕ್ಟ್ ಅಲ್ಲಿ ನೋಡ್ ಬರಲಿ ಸಾಕು ಆನ್ಸರ್ ಸಿಗುತ್ತೆ. minus a by b which gives you slope of a line. Next one, x intercept. So what is this x intercept? Nothing else. ಒಂದ್ ವೇಳೆ ಲೈನ್ಸ್ x axis ನ ಎಲ್ಲಿ ಕಟ್ ಮಾಡಿರುತ್ತೋ ದಟ್ ಪಾಯಿಂಟ್ ಇದೆಯಲ್ಲ, ದಿಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ x intercept ಅಂತ ಕರಿತೀವಿ. x intercept. Similarly this point is going to consider as y intercept ಅಂತ ಕರಿತೀವಿ. ಹಾಗಾದ್ರೆ x intercept ಅನ್ನ ಹೇಗೆ ಫೈಂಡ್ ಮಾಡ್ತೀರಾ ರಜಾ? ದಟ್ ಈಸ್ minus c by a ಅಂತ. ಕಾನ್ಸ್ಟೆಂಟ್ ಯೂಸ್ ಮಾಡ್ಕೊತಿದ್ದೀನಿ ಮತ್ತೆ, ವಿತ್ ಹೆಲ್ಪ್ ಆಫ್ ದ ಕಾನ್ಸ್ಟೆಂಟ್ ಎಸ್ ಐ ಕ್ಯಾನ್ ಸೇ ದಟ್. ಒನ್ ಮೋರ್ ಈಸ್ ಇಲ್ಲಿ ಈ ಪಾಯಿಂಟ್, ದಟ್ ಈಸ್ y intercept. ಟು ರೈಟ್ y intercept, minus c by b. c is here, b is here, just to submit. Then you'll find a y intercept also. ಅಂದ್ರೆ y axis ನ ಕಟ್ ಮಾಡಿರೋ ಪಾಯಿಂಟ್. ನೆಕ್ಸ್ಟ್ ಒನ್ ಮೋರ್ ಈಸ್ slope of a line parallel to the given line. It means suppose if you're going to consider one more line, just you can observe here. Here this is a line, this is parallel to the given line. ಈ ಲೈನಿಗೆ ಕಂಪ್ಯಾರಿಸನ್ ಮಾಡಿದಾಗ ನಾನು ಈಗ ತಗೊಳ್ತಿರೋ ಲೈನ್ ಏನಾಗಿದೆ, ದಟ್ ಇಸ್ ಪ್ಯಾರಲಲ್. ಸೊ ಇಫ್ ಯು ವಾಂಟ್ ಟು ಫೈಂಡ್, ಇಫ್ ಯು ವಾಂಟ್ ಟು ರೈಟ್ ಸ್ಲೋಪ್ ಆಫ್ ದಿಸ್ ಲೈನ್, ಬಟ್ ನನಗೆ ಗೊತ್ತಿರೋದೇನೋ ದಿಸ್ ಲೈನ್ ಇಸ್ ಗಿವನ್, ದಟ್ ಈಸ್ ಹಿಯರ್ ax plus by plus c. Comparing with this, even we can say the slope of this line, because here we know that these two lines are parallel. If two lines are parallel, then their slope is equal. Just observe here. If two lines are parallel, slopes are same. If slopes are same, ಏನ್ ಬರೀಬಹುದು ರಜನ ಇಲ್ಲಿ? ಜಸ್ಟ್ ಇಲ್ಲೂ ಕೂಡ ಸ್ಲೋಪ್ ಆಫ್ ಈ ಲೈನ್ ಗೊತ್ತಿದೆಯಲ್ಲ ನಿಮಗೆ, ಯು ನೋ ದಿಸ್ ಲೈನ್. ಸೊ ದ ರೀಸನ್ ದಿಸ್ ಫಾರ್ಮುಲಾ ನಾವು ಅಪ್ಲೈ ಮಾಡಬಹುದು, ದಟ್ ಈಸ್ minus a by b ಅಂತ. minus a by b. That's all over. One more is, suppose if you want to find slope of line perpendicular to the given line, I want to write slope of this line, but I have this one. For this, comparing with this, you can observe carefully, that is if two lines are perpendicular, the slopes product are -1 ಆಗಿರುತ್ತೆ. ಅಲ್ಲಿಗೆ ಅಪ್ಲೈ ಮಾಡಿದಾಗ then you can find with the help of b by a ಅಂತ. ಸೊ ಇವ್ 4-5 ಕಂಡೀಷನ್ ನೆನ್ಪಿಡ್ಕೋ ರಾಜ. ಐ ಆಮ್ ಶ್ಯೂರ್ ಇದ್ರ ಮೇಲೆನೆ 1 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಇದ್ರ ಮೇಲೆ 1 ಮಾರ್ಕ್ಸ್ ಬರುತ್ತೆ. ದಟ್ ಟು ಆನ್ ಈಕ್ವೇಶನ್ಸ್ ಮೇಲೆ ನಿಮಗೆ 2 ಕ್ವಶನ್ಸ್ ಗಳು ಬರ್ತವೆ. ಕ್ವಶನ್ ಅನ್ನು ನೋಡೋಣ. ಜಸ್ಟ್ ಇಫ್ ಯು ಲುಕ್ ಇಟ್ ಇನ್ ಎ ಪ್ರೀವಿಯಸ್ ಇಯರ್ 2025 ಅಲ್ಲಿ there is a question here. The slope of a straight line joining 2 points. Slope means m equal to formula y2 minus y1 by x2 minus x1. Now what is y2? Here you can consider that x2 y2, here is x1 y1, this is the second point x2 y2. Submit ಮಾಡಿದ್ರೆ 5 minus of minus 4 whole divided by x2 minus 1 minus 3. 5 minus of minus means plus
5 + 4 is 9, 9/-4, ಮೈನಸ್ ಶಿಫ್ಟ್ ಮಾಡಿದ್ರೆ -9/4, -9/4, S, D is the right answer. This is simple. Again, if you look at another year, in the year of 2024, here one question ತಗೊಂಡಿದ್ದೀನಿ. The angle of inclination made by the line 3x - 3y - 2 = 0 with x-axis is angle of inclination ಅಂತ ಹೇಳಿದಾನೆ. ಇದನ್ನ ತಿಳ್ಕೊಳ್ಬೇಕಂದ್ರೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು. 4 ಚಾಪ್ಟರ್ಸ್ ಈ ಪ್ರತಿ ಕಂಟೆಂಟ್ ಕೂಡ ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಫ್ರೀ ಆಗಿ ನಿಮಗೆ ಸಿಗ್ತಾ ಇದೆ. ಮಿನಿ ಕಂಟೆಂಟ್ಗಳು ಎಲ್ಲಿ ಸರ್ ಡೀಟೇಲ್ ಆಗಿ ಎಕ್ಸೆಸ್ ಮಾಡೋದು ಪ್ರತಿಯೊಂದು ಕಂಟೆಂಟ್ ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ ಇನ್ ಅವರ್ TTT ಲೈವ್ ಲರ್ನ್ ಆ್ಯಪ್, ನಮ್ಮ ಒಂದು ಆ್ಯಪ್ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಇರುತ್ತೆ. ಯಾರಿಗಿಲ್ಲ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಕೂಡ ಅವೈಲೇಬಲ್ ಇದೆ, ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಿಮಗೆ ಡಿಫ್ರೆಂಟ್ ಬ್ಯಾಚಸ್ಗಳು ಕಾಣಿಸುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಪ್ರೆಸೆಂಟ್ ಬ್ಯಾಚ್ ಇಸ್ ಜ್ಞಾನ DCET ಶಾರ್ಟ್ ಟರ್ಮ್ ಬ್ಯಾಚ್. ದಟ್ ಕ್ಲಾಸಸ್ ಆರ್ ಗೋಯಿಂಗ್ ಆನ್. ಕ್ಲಾಸಸ್ ಅಲ್ಲಿ ಏನೇನಿದೆ ಎಲ್ಲ ಡಿಸ್ಕ್ರಿಪ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಳ್ಬಹುದು. ಅಕಾರ್ಡಿಂಗ್ ಟು ದಟ್ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ ಕೊಡ್ಕೊಂಡು ಬರ್ತಿದೀವಿ. ಟಾಪ್ ರ್ಯಾಂಕ್ಸ್ ನ ಫಸ್ಟ್ ರ್ಯಾಂಕ್ ನ ಕೊಟ್ಟಿದ್ದೀವಿ ಇವಂದು ಇನ್ 2025 ಅಲ್ಲಿ. ಈ ವಿಡಿಯೋದಲ್ಲಿ ನೀವು ಹೋದ್ರೆ ಪ್ರೆಸೆಂಟ್ಲಿ ದೇರ್ ಆರ್ 3 ಬ್ಯಾಚಸ್, ಡೈಲಿ 2.5 hours ಕ್ಲಾಸಸ್, ಎವ್ರಿ ಡೇ 2 ಸಬ್ಜೆಕ್ಟ್ಸ್, ಈ ತರ ಕ್ಲಾಸ್ ನಡೀತಾ ಇದೆ. ಪ್ರತಿ ಒಂದು ಕ್ಲಾಸಿನ ವಿಡಿಯೋಗಳು ಈ ಒಂದು ಫೋಲ್ಡರ್ಸ್ ಗಳಲ್ಲಿ ಅವೈಲೇಬಲ್ ಇದೆ. ದಟ್ ದಿಸ್ ಜ್ಞಾನ DCET ಶಾರ್ಟ್ ಟರ್ಮ್ ಬ್ಯಾಚ್. ಒಂದು ವೇಳೆ ನೀವೇನಾದ್ರು ಈ ಒಂದು ಯಾವುದೋ ಒಂದು ಬ್ಯಾಚ್ ಹೋದ್ರೆ, ಹಿಯರ್ ದೇರ್ ಇಸ್ ಎ ಈವ್ನಿಂಗ್ ಬ್ಯಾಚ್ 1, ಜ್ಞಾನ ಈವ್ನಿಂಗ್ ಬ್ಯಾಚ್ 1 6 o'clock to 8:30. ಬ್ಯಾಚ್ 2 ಬಂದ್ಬಿಟ್ಟು 6:30 to 9. ಇನ್ನೊಂದು ಮಾರ್ನಿಂಗ್ ಬ್ಯಾಚ್ ಇದೆ 6:30 to again 9. ಸೊ ಈ ತರ ಬೇರೆ ಬೇರೆ ಬ್ಯಾಚಸ್ಗಳಲ್ಲಿ ಆಫ್ಲೈನ್ ಅಂಡ್ ಆನ್ಲೈನ್ ಗಳಲ್ಲಿ ಕ್ಲಾಸ್ ನೋಡ್ತಾ ಇದ್ದೀರಾ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟ್ರೈಟ್ ಲೈನ್ ಚಾಪ್ಟರ್. ಈ ಸ್ಟ್ರೈಟ್ ಲೈನ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ಇಲ್ಲಿದೆ. ಒನ್ ಬೈ ಒನ್ ಈ ಕ್ಯಾನ್ ಹ್ಯಾವ್ ಇಟ್. ಆಲ್ಮೋಸ್ಟ್ ನಿಮಗೆ 6 ಕ್ಲಾಸಸ್ಗಳು ಕೊಟ್ಟಿದ್ದೀವಿ. ಈ 6 ಕ್ಲಾಸ್ನ ಕೂಡ ಡೀಟೇಲ್ ಆಗಿ ಪರ್ಫೆಕ್ಟ್ ಆಗಿ ಒಂದು ಸೈಡ್ ಇಂದ ನೀನು ನೋಡಿದೆ ಆದ್ರೆ 100% ಪಕ್ಕಾ 4 ಮಾರ್ಕ್ಸ್ ಸಿಗುತ್ತೆ ರಜಾ. ಇದನ್ನ ನೀನು ನೋಡ್ಬೇಕಂದ್ರೆ ಜಸ್ಟ್ ಇದನ್ನ ಕ್ಲಿಕ್ ಕೊಟ್ರೆ ಸಾಕು. ದಟ್ ನಿನಗೆ ಅನದರ್ ಅಡ್ವಾಂಟೇಜ್ ಬಂದ್ಬಿಟ್ಟು ಮೊಬೈಲ್ ವರ್ಷನ್ ಆಗಿರ್ಬೋದು, PC ವರ್ಷನ್ ಆಗಿರ್ಬೋದು, ದಟ್ ಆಪ್ ಮೋಡ್. PC ಕೂಡ ಅಥವಾ ವಿಂಡೋಸ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಹೈ ಕ್ವಾಲಿಟಿ HD ಕ್ಲಾಸ್ ವಿಡಿಯೋಸ್ ಅಂಡ್ ರೆಕಾರ್ಡ್ಸ್ ನ ನಿಮಗೆ ನಮ್ಮ ಆಪ್ ಅಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡ. ದಿಸ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದಮೇಲೆ ನೀನು ಕಾಂಪಿಟೇಟರ್ ಆಗೇ ಇರಬೇಕು. ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಫೋಕಸ್ ಮಾಡಿದ್ರೆ 100% ಸಕ್ಸಸ್ ನಿಂದೇ ರಜಾ. 4 ಮಾರ್ಕ್ಸ್ ಈ ಚಾಪ್ಟರ್ ನೀವು ತಗೊಳ್ಳೇಬೇಕು. ಪ್ರತಿಯೊಂದನ್ನು ಕೂಡ ಆಕ್ಸೆಸ್ ಮಾಡ್ತಾ ಹೋಗು. ಇದನ್ನ ಪ್ರತಿಯೊಂದು ಡೀಟೇಲ್ ಸ್ಟಡಿ ಮಾಡೋದ್ರಿಂದ ಮೆನಿ ಶಾರ್ಟ್ಸ್ ಗಳು ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಈ ಒಂದು ಕ್ವಶನ್ ಗೆ ಆಪ್ಷನ್ ನೋಡೋದಾದ್ರೆ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ಲೈನ್, ಆಂಗಲ್ ಆಫ್ ಇನ್ಕ್ಲಿನೇಷನ್ ಮೇಡ್ ಬೈ ದ ಲೈನ್ ವಿತ್ ದಿಸ್. ಹಿಯರ್ ಐ ಸೈಡ್ ಒನ್ ಥಿಂಗ್, ಆಂಗಲ್ ಫೈಂಡ್ ಮಾಡಬೇಕು ಅಂದ್ರೆ ವಿಚ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಸ್ಲೋಪ್. ಫಸ್ಟ್ ಆಫ್ ಆಲ್ M = tan theta, but I want only theta here. But with the help of the equation S, we can find slope. Slope na hege find ಮಾಡಬಹುದು? Where slope is equal to M is equal to -a/b. When I have an equation with help of this -a/b, we can find a slope that is minus a andre 3 whole divided by whatever b, that is -3. Minus by minus cancel, 3 1s are 3, 1. Slope equal to 1. But dear students, we know that in tan of 45 degree, tan 45 is also 1. Here M is 1, slope is 1, tan 45 is 1. It means that here this is what a theta now. Therefore I can conclude that the theta is 45 degree. C is right answer. This is a question asked in the year of 2024. And one more question for you. If you look at y-intercept of any line passing through origin is, what do you mean by origin? We know that the concept with respect to x-axis as well as y-axis, ಇವೆರಡೂ ಕೂಡ ಮೀಟ್ ಮಾಡಿರೋಂಥ ಪಾಯಿಂಟ್ ನಾವು ಅರಿಜನ್ ಪಾಯಿಂಟ್ ಅಂತೀವಿ. ಅಬೌಟ್ ದಟ್ ಪಾಯಿಂಟ್ ಇಟ್ಸ್ x-intercept and y-intercept both are 0. ಅವ್ನು ಕೇಳ್ತಿರೋ ಕ್ವಶನ್ ಏನು, ದ y-intercept ಅಂತ ಕೇಳಿದಾನೆ ವರ್ಡ್. ಎಲ್ಲಿ? ದಟ್ ಇನ್ ಅರಿಜನ್, ಅಂದ್ರೆ ಈ ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಇದು x, y ಏನಾಗಿದೆ? y ವ್ಯಾಲ್ಯೂ ಇಸ್ 0. ಎಸ್, ದಿಸ್ ಎ ಆನ್ಸರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡ್ತಿದ್ದೀರಾ, ಡೋಂಟ್ ಮಿಸ್ ಟು ವಾಚ್ ಆಲ್ ದ ಕ್ಲಾಸಸ್ ಇನ್ ಅವರ್ TTT ಲೈವ್ ಲರ್ನ್ ಆಪ್. ಸೊ ಪ್ರತಿಯೊಂದು ವಿಡಿಯೋನು ಪ್ರತಿಯೊಂದು ಕ್ಲಾಸ್ನ ಒಂದು ಕಡೆಯಿಂದ ನೋಡ್ರೆ 100% ಹೇಳ್ತೀನಿ, ಇಟ್ಸ್ ಅ ಸಿಂಪಲ್ ಈಸಿ. ಮೆನಿ ಟ್ರಿಕ್ಸ್ಗಳು ಶಾರ್ಟ್ ಕಟ್ಸ್ಗಳನ್ನೆಲ್ಲ ಹೇಳ್ಕೊಟ್ಬಿಡ್ತೀನಿ. ಈ ಚಾಪ್ಟರ್ ಎಲ್ಲ ಟಾಪಿಕ್ ಕೂಡ ಇದರಲ್ಲಿ ಇಷ್ಟು ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ. 1 by 1 ಡೀಟೇಲ್ ಸ್ಟಡಿ ಮಾಡಿ ಎಸ್ ಈ ವರ್ಷ ರ್ಯಾಂಕ್ ನಿಂದೆ ಅನ್ನೋ ಒಂದು ಮೈಂಡ್ ಸೆಟ್ ಜೊತೆಗೆ ಸ್ಟಾರ್ಟ್ ಮಾಡು. ಐ ಆಮ್ ಶೂರ್ ದಟ್ ನೀವು ಕೂಡ ಒಳ್ಳೆ ರ್ಯಾಂಕ್ಸ್ ತಗೊಳ್ಬೋದು. ಆಲ್ ದಿ ಬೆಸ್ಟ್.